ಲೆಕ್ಕ ಆಗ್ತಾ ಇದೆ. 1 2 3 5 ಜನ ಇದ್ದಾರೆ. 5 ಜನ 15 ನಿಮಿಷ ಮಾತಾಡಿದ್ರು ಒಂದೂವರೆ ಗಂಟೆ ಮಾಡ್ತಾರೆ. ಅಷ್ಟೊತ್ತಲ್ಲಿ ನಮ್ಗೆ ಬೋರ್ ಹೊರಡುತ್ತೆ. ಬೇರೆ ಬೇರೆ ಪ್ಲ್ಯಾನ್ ಇರುತ್ತೆ, ಹೊರಡಬೇಕು ಅಥವಾ ಬೇರೆ ಕ್ಲಾಸ್ ಹೋಗಬೇಕು, ಪೀರಿಯಡ್ ಇರುತ್ತೆ, ಅದನ್ನ ಯೋಚನೆ ಮಾಡ್ತಿರ್ತೀವಿ. ಸೊ ಆ ಥರ ಆಗಬಾರ್ದು. ಅದು ಗೊತ್ತಾಗೋದೇ ಈ ಏಜಿಗೆ ಬಂದಮೇಲೆ. ಆ ಏಜಿಂದ ಗೊತ್ತಾಗಲ್ಲ ಅವ್ರು ಆ ಥರ ಮಾಡ್ತಿದ್ವಿ ನಾವು, ಹಾಗಾಗಬಾರ್ದು. ಏನೋ ಒಂದು ವಿಷಯ ಹೇಳ್ತಾರೆ, ಆ ವಿಷಯದಿಂದ ನಮ್ಗೆ ಏನು ಲಾಭ ಇದೆ, ಆ ವಿಷಯ ನಮಗೆ ಹೇಳ್ಕೊಡುತ್ತೆ, ಹೊಸ ವಿಷಯ ಅಂತ ತಿಳ್ಕೊಳ್ಬೇಕು. ಈ ಗ್ರಾಹಕರ ದಿನಾಚರಣೆಯಲ್ಲಿ ನಾವು ಕಷ್ಟಪಡಬೇಕಾಗೋದು ನಾವೆಲ್ಲ ಗ್ರಾಹಕರು. ಪ್ರತಿಯೊಬ್ಬರು ಒಂದು ವಸ್ತುವನ್ನು ಖರೀದಿ ಮಾಡಬಹುದು. ಗ್ರಾಹಕ ಅಂದರೆ ನಾನೊಬ್ಬ ಕಸ್ಟಮರ್. ನನ್ನ ರೈಟ್ಸ್ ಏನು, ನನ್ನ ಲಯಬಿಲಿಟೀಸ್ ಏನು, ವಾಟ್ ದ ಡ್ಯೂಟಿ ಆನ್ ಸೊಸೈಟಿ, ಅದನ್ನು ತಿಳ್ಕೊಳ್ಬೇಕು. ನನ್ನ ಸೊಸೈಟಿಯಲ್ಲಿ ನನ್ನ ರೈಟ್ಸ್ ಬಗ್ಗೆ ನಾನು ಮಾತಾಡುವಾಗ ನನ್ನ ಲಯಬಿಲಿಟೀಸ್ ಬಗ್ಗೆ ನಾನು ತಿಳ್ಕೊಂಡಿರ್ಬೇಕು. ನನ್ನ ಕರ್ತವ್ಯ ಏನು, ನಾನು ಒಂದು ವಸ್ತು ಖರೀದಿ ಮಾಡಿಕೊಂಡಾಗ ಜಸ್ಟ್ ತಗೊಂಡಿರೋ ಒಂದು ವಸ್ತು ಖರೀದಿ ಮಾಡ್ತೀವಿ, ಅದನ್ನು ಬೆಲೆ ಕೊಡ್ತೀವಿ ಅಂದಮೇಲೆ ನನಗೆ ಅದರ ಮೇಲೆ ಒಂದು ಅಧಿಕಾರ ಬರುತ್ತೆ. ನಾನು ದುಡ್ಡು ಕೊಟ್ಟಿದ್ದೀನಿ, ನಾನು ತಗೊಳ್ತಾ ಇದ್ದೀನಿ ವಸ್ತು. ಆ ವಸ್ತು ಯಾವಾಗ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ನೆಲಕ್ಕೆ ನಾವು ನೋಡಲ್ಲ. ಎಜುಕೇಟೆಡ್ ಆಗಿ ನಾವು ನೋಡ್ತಾ ಇಲ್ಲ. ಇನ್ನು ಅನ್ಯಲ್ ಎಜುಕೇಟೆಡ್ ಪರ್ಸನ್ಸ್ ಅನ್ನ ಹೇಗೆ ಮಾಡ್ತಾರೆ, ಹಳ್ಳಿ ಸೈಡಲ್ಲ ಯಾವ ಥರ ಮಾರಾಟ ಮಾಡ್ತಾರೆ ಅನ್ನೋದನ್ನ ನಮ್ಗೆ ಯೋಚನೆ ಇರಲ್ಲ. ಯಾವುದೋ ರೇಟ್ ಎಕ್ಸ್ಪೈರ್ ಆಗೋದು ಕಡಿಮೆ ರೇಟ್ ಸಿಗುತ್ತೆ ಅಂತ ಹೋಗ್ತಾ ಇದ್ದೀವಿ. ಸಾಮಾನ್ಯವಾಗಿ ನಾವು ಹೇಳ್ತೀವಿ ನೋಡಿ, ಮೊದಲಿನ ಕಾಲದಲ್ಲಿ ಕಿರಾಣಿ ಅಂಗಡಿ ಇತ್ತು. ಆ ಕಿರಾಣಿ ಅಂಗಡಿಯಲ್ಲಿ 100 ಗ್ರಾಮ 200 ಗ್ರಾಮ ಇದು ಬೆಳೆಯುತ್ತೆ, 100 ಗ್ರಾಮ 200 ಗ್ರಾಮ ಬೆಳೆ ತಗೊಳ್ಳೋದು ಅದನ್ನು ಆಗ್ತಿತ್ತು. ನಾನೊಂದು ಹಳ್ಳಿಯಿಂದ ಬಂದವರು, ಸಿಸ್ತಿಯನ್ನು ಊರಿಂದ. ನಾನು ನೋಡೋ ಪ್ರಕಾರ ಮಧ್ಯಮಾರ್ಗದಲ್ಲಿ ಬಂದವರು. ಸೊ ನನಗೆ ಅದ್ರ ಬಗ್ಗೆ ಅರಿವಿದೆ. ಕಾಲ್ಕೆಜಿರಲ್ಲ ಈ ಉಪ್ಪಿಟ್ಟು ಮಾಡಬೇಕು ಅಂತ ಹೋಗ್ಬಿಟ್ಟು ಮನೆ ತಗೊಳ್ಳೋದು. ಸೊ ಅವಾಗೇನಾಗತ್ತೆ, ಆ ಅಂಗಡಿಯವರು ಯಾವ ತಂದಿದ್ರು ಅಂತ ನಮ್ಗೆ ಗೊತ್ತಿರಲ್ಲ, ಲೂಸ್ ಕೊಡ್ತಿಲ್ಲ. ಇವಾಗ ಅದೆಲ್ಲ ಹೋಗಿದೆ, ಮಾಲ್ ಬಂದಿದೆ. ಮಾಲಲ್ಲಿ ಫ್ರೆಶ್ ಎಲ್ಲ ಫ್ರೆಶ್, ಫ್ರೆಶ್ ಎಲ್ಲ ಫ್ರೆಶ್, ಡಿಮಾರ್ಟ್ ಕಡಿಮೆ ರೇಟಲ್ಲಿ ನಮಗೆ ಪ್ರಾಡಕ್ಟ್ ಕೊಡ್ತಿದ್ದಾರೆ ಅಲ್ವಾ? ಅದು ಹೇಗೆ ಕೊಡ್ತಿದ್ದಾರೆ ಅಂತ ನಾವು ನೋಡಲ್ಲ. ಹೋಗ್ತೀವಿ, ಏನು ಬೇಕು ಬಂದು ಬೇಸಿ ಎಲ್ಲ ತಗೋತಾರೆ, ಬಿಲ್ ಮಾಡ್ತೀವಿ, ಬರ್ತೀವಿ. ಸೊ ಬೇರೆ ಕಂಪೇರ್ ಮಾಡಿದ್ರೆ ಇವರು ಕಡಿಮೆ ರೇಟಿಗೆ ನಮಗೆ ಪ್ರಾಡಕ್ಟ್ನ ಕೊಡ್ತಿದ್ದಾರೆ. ಅದು ಹೇಗೆ ಕೊಡ್ತಿದ್ದಾರೆ? ಪ್ರತಿಯೊಬ್ಬರು ಯಾರು ಒಂದು ಬಿಸ್ನೆಸ್ ಹೇಳಿದ ಮೇಲೆ ಲಾಭ ಇಲ್ಲದೆ ನಮಗೆ ಯಾವುದೇ ವಸ್ತುವನ್ನು ಮಾರಲ್ಲ. ಅದು ನಮ್ಮ ಎಜುಕೇಟೆಡ್ ಆಗಿ ನಾವು ತಿಳ್ಕೊಂಡಿರ್ಬೇಕು ಅಲ್ವಾ? ಲಾಭ ಇದ್ರೆ ಮಾತ್ರ ಆ ವಸ್ತು ಮಾರ್ತಾರೆ. ಲಾಭ ಇದೆ ಅಷ್ಟೇ ಮಾಡ್ತಿದ್ದಾರೆ. ಕಡಿಮೆ ಯಾರು ಕೊಡ್ತಾರೆ ನಮಗೆ? ಎ ಕ್ಲಾಸ್, ಬಿ ಕ್ಲಾಸ್, ಸಿ ಕ್ಲಾಸ್. ಈ ಡಿಸೆಂಬರ್ 24ರಂದು ನಾವು ರಾಷ್ಟ್ರೀಯ ಗ್ರಾಹಕ ದಿನಾಚರಣೆಯನ್ನು ಆಚರಿಸ್ತೀವಿ. ಅದೇ ರೀತಿ ಮಾರ್ಚ್ನಲ್ಲಿ ವಿಶ್ವ ಗ್ರಾಹಕ ದಿನಾಚರಣೆಯನ್ನು ಆಚರಿಸ್ತೀವಿ. ಹೀಗೆ ವರ್ಷದಲ್ಲಿ 2 ಬಾರಿ ಆಚರಣೆ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಗ್ರಾಹಕರಿಗೆ ಈ ಒಂದು ಸಂರಕ್ಷಣಾ ಕಾಯ್ದೆ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಗ್ರಾಹಕ ವಂಚನೆಗೊಳಗಾದಾಗ ಅವರಿಗೆ ಪರಿಹಾರ ಕೊಡಿಸತಕ್ಕಂಥದ್ದು, ಮತ್ತೆ ಆತ ತನ್ನ ಪರಿಹಾರವನ್ನು ಪಡೆಯಲಿಕ್ಕೆ ಕಾನೂನಿನಲ್ಲಿ ಆತನಿಗೆ ಇರ್ತಕ್ಕಂಥ ಅವಕಾಶಗಳ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಮತ್ತೆ ಆತ ಯಾವ ಯಾವ ಆಯೋಗದ ಮುಂದೆ ಎಷ್ಟು ಪರಿಹಾರವನ್ನು ಕೋರಿ ಆದದ್ದು ಈ ದಿನದ ಒಂದು ವಿಷಯ. ಈ ವರ್ಷ ಡಿಜಿಟಲ್ ನ್ಯಾಯಾಲಯದ ಮೂಲಕ ಪ್ರಕರಣಗಳ ತ್ವರಿತ ಮತ್ತು ಸಮರ್ಥ ವಿಲೇವಾರಿ ಇರ್ತಕ್ಕಂಥ ವಿಷಯದ ಬಗ್ಗೆ ಗ್ರಾಹಕರಿಗೆ ಅರಿವು ಮೂಡಿಸಬೇಕಿರ್ತಕ್ಕಂಥದ್ದು ಸರ್ಕಾರದ ಒಂದು ಇವತ್ತಿನ ವಿಷಯ ಆಗಿದೆ. ಬಹುಮುಖ್ಯವಾಗಿ ಕಳೆದ ವರ್ಷ 2024ರಲ್ಲಿ ದಿವಾಳಿ ಪ್ರಕ್ರಿಯಾ ಸಮಿತಿಗೆ ಒಂದು ತಿದ್ದುಪಡಿಯನ್ನು ತಂದಿಲ್ಲ. ತಿದ್ದುಪಡಿಯ ಪ್ರಕಾರ ಸೆಕ್ಷನ್ 89A ಅಡಿನಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾವು ಕೋರ್ಟ್ನಲ್ಲಿ ಪ್ರಕರಣವನ್ನು ನಡೆಸಬೇಕಾದ್ರೆ 10-12 ವರ್ಷ ತಗೊಳ್ಳುತ್ತೆ. ಮೇಲ್ಮನವಿ ಸಲ್ಲಿಸ್ತಾ ಹೋದ್ರೆ 30-40 ವರ್ಷಗಳು ಆದರೂ ವಿಲೇವಾರಿ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಈ ಕಾಯ್ದೆ ತಿದ್ದುಪಡಿ ಬಂದ ಮೇಲೆ ಯಾರು ನ್ಯಾಯಾಲಯಕ್ಕೆ ದಾವೆಯನ್ನ ಹಾಕ್ತಿರೋ ಆ ದಾವೆಯನ್ನು ಹಾಕಿದ ಮೇಲೆ ಎದುರುದಾರರಿಗೆ ನೋಟಿಸ್ ಕೊಡ್ತಾರೆ. ಎದುರುದಾರ ವಕೀಲ ಮೂಲಕ ಕೋರ್ಟ್ಗೆ ಬಂದು ತನ್ನ ತಕರಾರು ಸಲ್ಲಿಸ್ತಾರೆ. ಸಲ್ಲಿಸಿದ ಮೇಲೆ ಮಧ್ಯಕಾಲೀನ ಆದೇಶದ ತುರ್ತು ಸಂದರ್ಭಗಳು ಇಲ್ಲದಂತಹ ಪಕ್ಷದಲ್ಲಿ ತಕ್ಷಣ ನ್ಯಾಯಾಲಯ ಮಾಡುತ್ತೆ, ಅಲ್ಲಿ ಒಂದು ಇಷ್ಟು ಪ್ರೇಮ ಮಾಡ್ತಾರೆ. ಅಂದ್ರೆ ವಿವಾದಾಂಶಗಳು ಎರಡೂ ಪಕ್ಷಗಳಾಗೂ ನ್ಯಾಯಾಲಯದಲ್ಲಿ
ತಾವು ಏನನ್ನು ಸಾಬೀತು ಮಾಡಬೇಕು ಅಂತ. ಅಲ್ಲಿಂದ 2 ವರ್ಷಗಳ ಒಳಗೆ ಪ್ರಕರಣಗಳಲ್ಲಿ ವಿಲೇವಾರಿ ಮಾಡಬೇಕು ಅಂತೇಳಿ ಕಳೆದ ವರ್ಷ ಈ ಒಂದು ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ. ಮೊದಲು ಅವರ ಪರ್ಮಿಷನ್ ಕೇಳ್ತಾ ಇದ್ವಿ, ಪ್ರಕರಣ ಮುಗಿಬೇಕು. ಇದನ್ನ ತ್ವರಿತವಾಗಿ ಯಾಕೆ ಮಾಡ್ತಾರೆ ಅಂದ್ರೆ ಗ್ರಾಹಕರಿಗೆ ಬೇಗ ನ್ಯಾಯ ಸಿಗಲಿ ಅನ್ನೋ ದೃಷ್ಟಿಯಿಂದ. ಈಗ ಅಪೋಸಿಟ್ ಅದರ್ ಸೈಡ್ ಇರ್ತಾರೆ, ಅವ್ರಿಗೆ ಏನು ಕೋರ್ಟ್ ಬಂದು ವರ್ಷಗಳೇ ನಡೀತದೆ. ಇನ್ನು ಅದರ್ ಸೈಡ್ ಬರಬೇಕು, ಅವ್ರು ಫೈಲ್ ಮಾಡಬೇಕು, ಅಬ್ಜೆಕ್ಷನ್ ಇಲ್ಲೇನಿಲ್ಲ. ಅವ್ರಿಗೆ 45 ದಿನನೇ ಕೊಟ್ಟಿರೋದು ಅಪೋಸಿಟ್ ಅವರಿಗೆ. 40 ದಿನ ಅವರಿಗೆ ತಕರಾರು ಹಾಕ್ತಾ ಇದ್ರೆ ಅವ್ರ ರೈಟ್ಸ್ ಮುಗೀತು. ಅವ್ರಿಗೆ ಮತ್ತೆ ಎಲ್ಲಿ ಸುಪ್ರೀಂ ಕೋರ್ಟ್ ರೈಟ್ಸ್ ಇಲ್ಲ ಅವ್ರಿಗೆ ಹಾಕ್ಲಿಕ್ಕೆ, ತಕರಾರು ಹಾಕ್ಲಿಕ್ಕೆ. ಇದೇನು ಬೆನಿಫಿಟ್ ಯಾರಿಗೆ? ಗ್ರಾಹಕರಿಗೆ. ಇದನ್ನ ಯಾಕೆ ಮಾಡಿದ್ದಾರ? ನಿಮ್ಗೆ ಗ್ರಾಹಕರಿಗೆ ನ್ಯಾಯ ಸಿಗಲಿ, ಗ್ರಾಹಕರಿಗೆ ಅನ್ಯಾಯ ಆಗಿರ್ತದ. ವ್ಯಾಪಾರಸ್ಥರಿಗಿಂತ ಗ್ರಾಹಕರಿಗೆ ಅನ್ಯಾಯ ಆಗ್ತದೆ. ಎಲ್ಲ ವ್ಯವಹಾರದಲ್ಲೂ ಅನ್ಯಾಯ ಆಗ್ತದ. ಈವನ್ ನೀವು ಬಸ್ಸಿಗೆ ಹೋದ್ರು ₹1 ಚೇಂಜ್ ಕೊಡಂಗಿಲ್ಲ. ನೀವು ಯಾಕೆ ಕೊಡಂಗಿಲ್ಲ ಅಂದ್ರೆ ₹1 ನೀವು 10 ಜನ ಕಸ್ಟಮರ್ ಹೋದ್ರೆ ₹10 ಕಂಡಕ್ಟರ್ ಬಂತದ್ದು. ಹೌದಾ? ಈಗ ನಿಮ್ಗೆ ಏನಾಯ್ತು, ಒಬ್ಬೊಬ್ಬರಿಗೆ ₹1 ಲಾಸ್, ₹10 ನಿಮ್ಗೆ ₹1 ಹೋಗ್ಬೇಕು, ನಾವು ಬಿಡ್ಬೇಕು. ಅದೇ ತರ ನೀವು ಸಪೋಸ್ ನೀವೇನಾದ್ರೂ ಸಪೋಸ್ ₹1 ಚೇಂಜ್ ಕೊಡಿ, ನೀವು ಬಸ್ಸಲ್ಲಿ ಹತ್ತಿಸ್ಕೊಂತಾರ ಅಥವಾ ಎಲ್ಲಾದ್ರೂ ರೈಲ್ವೆ ಟಿಕೆಟ್ ಕೊಡ್ತಾರ? ಕೊಡಂಗಿಲ್ಲ. ಯಾಕೆ? ಇನ್ನ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಜನರಿಗೆ ಜಾಗೃತಿಯನ್ನು ಈ ಡಿಜಿಟಲ್ ಮೂಲಕ ಪ್ರಕರಣಗಳ ಇತ್ಯರ್ಥ ಆಗ್ತಾ ಇದೆ. ಆನ್ಲೈನ್ ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ನೀವು ಪ್ರದೇಶದಿಂದಲೇ ನಿಮ್ಮ ಸಮಸ್ಯೆಗೆ ಪರಿಹಾರ ಪಡ್ಕೋಬಹುದು ಅಂತ ಹೇಳ್ಬಿಟ್ಟು ಸೊ ನೀವು ಅವರಿಗೆ ತರಬೇತಿ, ಜಾಗೃತಿ, ಅರಿವು ಅನ್ನು ಮೂಡಿಸೋದ್ರ ಮೂಲಕ ಅವರು ಸಾಕಷ್ಟು ಸಾಕ್ಷರರಾಗಿ ಒಂದು ಜವಾಬ್ದಾರಿಯ ಗ್ರಾಹಕನಾಗಿ ಸೊ ಅವನ ಏನು ಹಕ್ಕು ಬಾಧ್ಯತೆಗಳಿದ್ದಾವೆ, ಏನು ಸುಸ್ಥಿರ ಭವಿಷ್ಯಕ್ಕಾಗಿ ಅವ್ರು ಯಾವ ರೀತಿ ನಾವು ಎಲ್ಲ ಸೇರಿ ಒಂದು ಅರಿವು ಮೂಡಿಸಿ ಗ್ರಾಹಕರಲ್ಲಿ ಒಂದು ಉತ್ತಮ ರೀತಿಯಾದಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟು ಅವರ ಆಯ್ಕೆಗಳಿಗೆ ಅವರ ಏನು ಸಾಮೂಹಿಕ ಆಯ್ಕೆಯ ಶಕ್ತಿಯ ನಾವು ರಕ್ಷಿಸಿದ್ರೆ ಅಥವಾ ಅವ್ರಿಗೆ ಎಲ್ಲಿ ಸಮಸ್ಯೆ ಆದಾಗ ನಾವು ಎಲ್ಲಿ ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತಾದ್ರೆ ಈ ಗ್ರಾಹಕ ದಿನಾಚರಣೆ ಒಂದು ಅರ್ಥಪೂರ್ಣ ಆಗುತ್ತೆ. ಸೊ ಗ್ರಾಹಕ ಹಕ್ಕು ಬಗ್ಗೆ ಜಾಗೃತಿ ಮೂಡಿಸೋಣ. ನ್ಯಾಯಯುತವಾಗಿ ನಡೆಯುವಂತಹ ವ್ಯಾಪಾರ ಪದ್ಧತಿಗಳನ್ನ ನಾವೆಲ್ಲರೂ ಸೇರಿ